ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಹಾಗೂ ನನ್ನ ಯೂಟ್ಯೂಬ್ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಜರ್ನಿಯನ್ನು ನಾನು ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು ಸ್ನೇಹಿತರೆ. ಇವಾಗ ನನ್ನ ಫಸ್ಟ್ ಪೇಮೆಂಟ್ ಬಂದಿದೆ. ಭಾಳ ಸ್ಟ್ರಗಲ್ ಮಾಡಿದ್ದೀನಿ ಈ ಒಂದು ನಾನು ಯೂಟ್ಯೂಬ್ ಜರ್ನಿಯನ್ನು ಕಂಪ್ಲೀಟ್ ಮಾಡೋದಕ್ಕೆ ಸ್ನೇಹಿತರೆ. ನಾನು 2022ರಲ್ಲಿ ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದೆ. ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೊನೆಟೈಸ್ ಆಗಿದ್ದು 2023ರಲ್ಲಿ ಸ್ನೇಹಿತರೆ. 1 ವರ್ಷ ಬೇಕಾಯ್ತು ನನ್ನ ಯೂಟ್ಯೂಬ್ ಚಾನಲ್ ಮೊನೆಟೈಸ್ ಆಗೋದಕ್ಕೆ. 1000 ಸಬ್ಸ್ಕ್ರೈಬರ್ಸ್ ಹಾಗೂ 4000 ವಾಚಿಂಗ್ ಅವರ್ ಕಂಪ್ಲೀಟ್ ಆಗೋದಕ್ಕೆ 1 ವರ್ಷ ತೊಗೊಳ್ತು ಸ್ನೇಹಿತರೆ. ಹಾಗೋ ಹೀಗೋ ಮಾಡಿ ನಂದು ಒಂದು ಮೊನೆಟೈಸೇಷನನ್ನು ನಾನು ಕಂಪ್ಲೀಟ್ ಮಾಡಿಕೊಂಡೆ ಸ್ನೇಹಿತರೆ. ಅದಾದ ನಂತರ ನಾನು ಆ್ಯಡ್ಸೆನ್ಸ್ ಅಡ್ರೆಸ್ ಪಿನ್ ಅಕೌಂಟಿಗೆ ನಾನು ವೆರಿಫಿಕೇಷನ್ ಪಿನ್ ಬರುತ್ತಲ್ಲ, ಅದಕ್ಕೆ ನಾನು ಅಪ್ಲೈ ಮಾಡಿದೆ. ಅದನ್ನು ಆಗಿ 6 ತಿಂಗಳ ನಂತರ ನನಗೇನು ಬಂತಂತಂದರೆ ಆ ಪಿನ್ ಬಂತು ಸ್ನೇಹಿತರೆ. ಭಾಳ ಕಷ್ಟ ಆಯಿತು. ನೋಡಿದೆ ಎಷ್ಟು ನೋಡಿದ್ರೂ ಕೂಡ ಅದು ಒಂದು ಪಿನ್ ಬರಲೇ ಇಲ್ಲ ಸ್ನೇಹಿತರೆ. ಆಗ ನಾನು ಏನು ಮಾಡಿದೆ, ಇವಾಗೇನು ಅಮೌಂಟ್ ಬರೋದಿಲ್ಲ ಬಿಡು ಅಂತ ಹೇಳಿ ನಾನು ಬಿಟ್ಬಿಟ್ಟೆ ಸ್ನೇಹಿತರೆ. ಯೂಟ್ಯೂಬಿಗೆ ನಾನು ವೀಡಿಯೋಸ್ಗಳನ್ನು ಹಾಕೋದನ್ನು ಸ್ಟಾಪ್ ಮಾಡಿದೆ. ಅದಾದ ನಂತರ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಯಾಕೆ ಸ್ಟಾಪ್ ಮಾಡ್ತೀಯ, ಹಾಕು ನೀನು, ಎಷ್ಟಾಗುತ್ತೋ ಅಷ್ಟು, ನಿನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋಸ್ಗಳನ್ನು ಹಾಕು, ಅದು ಬರಲಿ ಬಿಡಲಿ ಸೆಕೆಂಡ್ರಿ, ನೀನು ವೀಡಿಯೋಸ್ಗಳನ್ನು ಹಾಕು, ನಿಲ್ಲಿಸ್ಬೇಡ ಅಂತ ಹೇಳಿದರು. ಅವ್ರ ಮಾತು ಕೇಳಿಕೊಂಡು ನಾನು ಮತ್ತೆ ವೀಡಿಯೋಸ್ಗಳನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. 6 ತಿಂಗಳ ನಂತರ ನನಗೆ ಆ್ಯಡ್ಸೆನ್ಸ್ ಪಿನ್ ವೆರಿಫಿಕೇಷನ್ ನಂಬರ್ ಬಂತು ಸ್ನೇಹಿತರೆ. ನಂಬರ್ ಬಂದಾದ ನಂತರ ಆ ನಂಬರ್ನ ನಾನು ಹಾಕಿದೆ. ಅದಾದ ನಂತರ ನನಗೆ ಯೂಟ್ಯೂಬ್ ಅರ್ನಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಅಲ್ಲಿಂದ ಅರ್ನಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ನಂತರ ಯಾವುದೇ ವಿಡಿಯೋ ಹಾಕಿದರೂ ಕೂಡ ಆ ಒಂದು ವಿಡಿಯೋ ಜಾಸ್ತಿ ವ್ಯೂಸ್ಗಳೇ ಬರ್ತಾಯಿರಲಿಲ್ಲ ಸ್ನೇಹಿತರೆ. 10, 20, 25, 40 ಈ ಥರನೇ ನಾನು ಬರ್ತಾಯಿತ್ತು. ನಂದು ಫಸ್ಟ್ ವಿಡಿಯೋ ಏನಂತಂದರೆ, ನಾನು ರೊಟ್ಟಿಯನ್ನು ಪೈಪಿಂದ ಯಾವ ರೀತಿಯಾಗಿ ಮಾಡಬೇಕನ್ನೋದನ್ನು ನಾನು ಒಂದು ವಿಡಿಯೋ ಹಾಕಿದೆ. ಆ ವಿಡಿಯೋ ಏನಿಲ್ಲ ಅಂತಂದರೆ 18,000 ವ್ಯೂಸ್ಗಳು ಬಂತು ಸ್ನೇಹಿತರೆ. ಆವಾಗ ಮತ್ತೆ ನನಗೆ ಸ್ಟ್ರೆಂತ್ ಬಂದಂಗೆ ಆಯಿತು. ಅಲ್ಲಿಂದ ನನಗೆ ಮತ್ತೆ ಅನಿಸ್ತು, ನಾನು ವೀಡಿಯೋಸ್ಗಳನ್ನು ಸ್ಟಾಪ್ ಮಾಡೋದು ಬೇಡ ಅಂಥೇಳಿ ನನಗೆ ಮತ್ತೆ ಅನಿಸಿದಾಗ ನಾನು ಅಲ್ಲಿಂದ ಮತ್ತೆ ವೀಡಿಯೋಸ್ಗಳನ್ನು ಹಾಕಿದ ಮೇಲೂ ಕೂಡ ಮತ್ತೆ ಯಾವ ವೀಡಿಯೋಸ್ಗಳು ಕೂಡ ಜಾಸ್ತಿ ವ್ಯೂಸ್ಗಳು ಬರಲೇ ಇಲ್ಲ ಸ್ನೇಹಿತರೆ. ಆವಾಗ ನನಗೆ ಭಾಳ ಬೇಜಾರಾಯಿತು. ಏನು ಮಾಡೋದು, ಯಾವ ಥರ ವೀಡಿಯೋ ಹಾಕಿದರೆ ಭಾಳ ವ್ಯೂಸ್ಗಳು ಬರ್ತಾವ ಅಂಥೇಳಿ ನಾನು ಭಾಳ ಯೋಚನೆ ಮಾಡಿದೆ. ಒಟ್ಟು ವ್ಯೂಸ್ಗಳೇ ಬರ್ತಾ ಇರಲಿಲ್ಲ. ಎಷ್ಟೆಲ್ಲ ವೀಡಿಯೋಸ್ಗಳು ಹಾಕಿದರೂ ಕೂಡ ವ್ಯೂಸ್ ಬರಲೇ ಇಲ್ಲ. ಅದಾದ ನಂತರ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಕಲಿಕಾ ಬಲವರ್ಧನೆ ಅಂತ ಹೇಳಿ ಆ ಒಂದು ಬುಕ್ಕನ್ನು ನಾನು ಸೈನ್ಸ್ ಬುಕ್ಕಿಗೆ ನಾನು ಅದರಲ್ಲಿರುವಂತಹ ವಿಷಯವನ್ನು ನಾನು ಬರೆದು ಹಾಕ್ತಾಯಿದ್ದೆ ಸ್ನೇಹಿತರೆ. ಅಲ್ಲಿ ಏನಪ್ಪ ಅಂತಂದರೆ ಒಂದು ವಿಡಿಯೋ ಏನಂತಂದರೆ, ಆ ಒಂದು ವಿಡಿಯೋ 90,000 ಜನ ನೋಡಿದ್ರು ಸ್ನೇಹಿತರೆ. 90,000 ವ್ಯೂಸ್ಗಳು ಬಂತು. ಅಲ್ಲಿ ಮತ್ತೆ ನನಗೆ ಮತ್ತೆ ಒಂಥರ ಸ್ಟ್ರೆಂತ್ ಬಂದಂಗೆ ಆಯಿತು. ಮತ್ತೆ ಅಲ್ಲಿಂದ ನಾನು ವೀಡಿಯೋಸ್ಗಳನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಬರಲಿ, ಎಷ್ಟಾದರೂ ಬರಲಿ ಅಂಥೇಳಿ ನನಗೆ ಏನೇನು ನಾಲೆಜ್ ಇದೆಯೋ, ಯಾವ್ಯಾವುದ್ರ ಬಗ್ಗೆ ನಾಲೆಜ್ ಇದೆಯೋ ಅದ್ರ ಬಗ್ಗೆ ನಾನು ಎಲ್ಲ ವೀಡಿಯೋಗಳನ್ನು ಮಾಡಿ ಹಾಕ್ತಾ ಬಂದೆ ಸ್ನೇಹಿತರೆ. ನಾನು ಫಸ್ಟ್ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದಾಗ ವೀಡಿಯೋಸ್ಗಳನ್ನು ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದನ್ನು ನಾನು ರಮ್ಯಾ ಜಗತ್ ಮೇಡಮ್ ಅವರ ಒಂದು ವೀಡಿಯೋಗಳನ್ನು ನೋಡಿಬಿಟ್ಟು ಕಲ್ತ್ಕೊಂಡೆ ಸ್ನೇಹಿತರೆ. ಆ ವಿಡಿಯೋಗಳು ನನಗೆ ತುಂಬ ಹೆಲ್ಪ್ ಆಯಿತು ಸ್ನೇಹಿತರೆ. ಯಾವ ಥರ ವೀಡಿಯೋಸ್ಗಳನ್ನು ಮಾಡಬೇಕು, ಯಾವ ಥರ ಅದನ್ನು ಎಡಿಟ್ ಮಾಡಬೇಕು ಅನ್ನೋದನ್ನು ನಾನು ಅವರಿಂದ ನೋಡಿಕೊಂಡೆ. ಹಾಗೆ ಅದನ್ನು ನಾವು ಯಾವ ಥರ ಇದರಲ್ಲಿ ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ರಮ್ಯಾ ಜಗತ್ ಮೇಡಮ್ ಅವರ ಒಂದು ವೀಡಿಯೋಸ್ಗಳನ್ನು ನೋಡಿಕೊಂಡು ಕಲ್ತ್ಕೊಂಡೆ ಸ್ನೇಹಿತರೆ. ಹಾಗೆ ಮಾಡ್ತಾ ನಾನು ವೀಡಿಯೋಸ್ಗಳು ಚೆನ್ನಾಗಿ ಹಾಕೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದ ನಂತರ ಕಾಪಿ ರೈಟಿಂಗ್ ಬರ್ತಾಯಿತ್ತು ವೀಡಿಯೋಸ್ಗಳಿಗೆ. ಯಾವ ಸಾಂಗ್ ಹಾಕಿದರೆ ಕಾಪಿ ರೈಟಿಂಗ್ ಬರುತ್ತೆ, ಏನು ಮಾಡುತ್ತೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನಾನು ಏನಿಲ್ಲ ಅಂದರೆ ಒಂದು 10-15 ವೀಡಿಯೋ ಹಾಕಿದ ಮೇಲೆ ನಾನು ಒಂದು ಯೂಟ್ಯೂಬನ್ನು ನೋಡ್ತಿರ್ಬೇಕಂತ ಸಮಯದಲ್ಲಿ ಅದು ತೋರಿಸ್ತು ಸ್ನೇಹಿತರೆ, ಈ ಥರ ಕಾಪಿ ರೈಟಿಂಗ್ ಬಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗೋದಿಲ್ಲ, ಅದು ನಿಮಗೆ ಬಂದಿರೋವಂಥ ಅಮೌಂಟ್ ಎಲ್ಲ ಬೇರೆಯವ್ರಿಗೆ ಹೋಗುತ್ತೆ, ಅದು ಯಾರ್ದಿರ್ತದೆ ವೀಡಿಯೋ ಅವ್ರಿಗೆ ಹೋಗುತ್ತಾ ಅಂತ ಹೇಳಿ ನನಗೆ ಗೊತ್ತಾಯಿತು. ಅಲ್ಲಿಂದ ನನಗೆ ಕಾಪಿ ರೈಟಿಂಗ್ ಫ್ರೀ ಕಾಪಿ ರೈಟಿಂಗ್ ಇರೋವಂಥ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಬಂದೆ ಸ್ನೇಹಿತರೆ. ಇಷ್ಟು ಕಷ್ಟ ಆಯಿತು, ನನಗೆ ತುಂಬ ಕಷ್ಟ ಆಯಿತು. ಆ ಒಂದು ಕಷ್ಟದಲ್ಲಿ ನನಗೆ ನಮ್ಮ ಅಮ್ಮ, ಅಪ್ಪ, ನಮ್ಮ ತಂಗಿ ತುಂಬ ಹೆಲ್ಪ್ ಮಾಡಿದ್ರು ಸ್ನೇಹಿತರೆ. ಅದೇ ರೀತಿಯಾಗಿ ನನ್ನ ಒಂದು ಸ್ನೇಹಿತರು, ನಮ್ಮ ಟೀಚರ್ಸ್ ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ರು ಸ್ನೇಹಿತರೆ. ಏನಪ್ಪ ಇವರು ಬರೀ ತಮ್ಮ ಒಂದು ಯೂಟ್ಯೂಬ್ ಜರ್ನಿಯನ್ನು ಹೇಳ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೊಬೇಡಿ ಸ್ನೇಹಿತರೆ. ನನಗೆ ನಿನ್ನೆ 8 ಗಂಟೆಗೆ ನಾನು ನನ್ನ ಫ್ರೆಂಡ್ ಜೊತೆಗೆ ಮಾತಾಡಿ ಫೋನ್ ಇಟ್ಟು
ನಾನು ಹೊರಗಡೆ ಹೋದೆ ಸ್ನೇಹಿತರೆ. ಹೊರಗಡೆ ಹೋದ ತಕ್ಷಣ ನನಗೆ ಒಂದು ಮೆಸೇಜ್ ಬಂತು. ಮೆಸೇಜ್ ಬಂದಾಗ ನನಗೆ ಎಷ್ಟು ಖುಷಿ ಆಯ್ತು ಅಂತಂದರೆ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ಮೆಸೇಜ್ ನೋಡಿದೆ, ಮೆಸೇಜಲ್ಲಿ ನಿಮ್ಮ ಒಂದು NRI ಪೇಮೆಂಟ್ ಬಂದಿದೆ ಅಂತ ಹೇಳಿ ಅಂತ ಮೆಸೇಜ್ ಬಂತು ಸ್ನೇಹಿತರೆ. ಅದು ಎಷ್ಟು ಖುಷಿ ಕೊಡ್ತು ಅಂತಂದರೆ, ಆ ಅಮೌಂಟ್ ಸಿಕ್ಕಾಪಟ್ಟೆ ಏನಿಲ್ಲ, ತುಂಬ ಕಡಿಮೆ. ಆ್ಯಕ್ಚುಲಿ ನಾವು ಅದನ್ನು ಒಂದು ತಿಂಗಳಲ್ಲಿ ಒಂದು 15 ದಿನದಲ್ಲಿ ನಾವು ದುಡ್ಕೊಂಬಿಡ್ಬೋದು. ಬಟ್ ಅದು NRI ಪೇಮೆಂಟ್ ಬಂದಿದೆ ಅಂತ ಹೇಳಿದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಖುಷಿಯಾಗಿ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಶೇರ್ ಮಾಡಿಕೊಂಡೆ ಸ್ನೇಹಿತರೆ ಅದನ್ನು. ನಮ್ಮ ಅಪ್ಪ ಅಮ್ಮನೂ ತುಂಬ 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 ಖುಷಿಪಟ್ಟರು ಸ್ನೇಹಿತರೆ. ಅದರಂಗೆ ನನ್ನ ಫ್ರೆಂಡ್ಸಿಗೂ ನಾನು ಹೇಳ್ಕೊಂಡೆ, ತುಂಬ ಖುಷಿಪಟ್ಟರು. ನನಗೆ 22 ಸೆಪ್ಟೆಂಬರ್ 21ರಿಂದ 26ನೇ ತಾರೀಕೊಳಗೆ ನನಗೆ ಅಮೌಂಟ್ ಬರುತ್ತೆ ಅಂತೇಳಿ ನನಗೆ ಆಲ್ರೆಡಿ ಮೆಸೇಜ್ ಬಂದಿತ್ತು. ಬಟ್ ಅದು ಬರಲಿಲ್ಲ. ಬರದೇ ಇದ್ದಾಗ ಯಾಕೆ ಬರಲಿಲ್ಲ ಅಂಥೇಳಿ ನಾನು ಎಲ್ಲವನ್ನು ಚೆಕ್ ಮಾಡಿದಾಗ ನಾನು ಟ್ಯಾಕ್ಸ್ ಇನ್ಫಾರ್ಮೇಷನನ್ನು ನಾನು ಹಾಕಿರಲಿಲ್ಲ ಸ್ನೇಹಿತರೆ. ಹಾಕಿಲ್ಲದೆ ಇರೋದಕ್ಕೋಸ್ಕರ ಅದು ಅಮೌಂಟ್ 21ರಿಂದ 26ನೇ ತಾರೀಕೊಳಗೆ ಬರಲಿಲ್ಲ. ಅದಾದ ನಂತರ ನಾನು ಅದರ ಬಗ್ಗೆ ತಿಳ್ಕೊಂಡು ಟ್ಯಾಕ್ಸ್ ಇನ್ಫಾರ್ಮೇಷನನ್ನು ಹಾಕಿದ ನಂತರ ನನಗೆ 29ನೇ ತಾರೀಕಿಗೆ ಸೆಪ್ಟೆಂಬರ್ 29ನೇ ತಾರೀಕಿಗೆ ಒಂದು ನಂದು ಮೇಲ್ ಬಂತು ಸ್ನೇಹಿತರೆ. ಹೀಗೆ ನಾವು ನಿಮಗೆ ಸೆಂಡ್ ಮಾಡಿದ್ದೀವಿ ಅಮೌಂಟನ್ನು ಅಂಥೇಳಿ ಬಂತು ಇದು ಮೇಲ್ ಬಂತು ಸ್ನೇಹಿತರೆ. ಮೇಲ್ ಬಂದಾಗ ನಾನು ಆಯಿತು ಬರುತ್ತೆ, ಇವಾಗ ಅಮೌಂಟ್ ಬಂದುಬಿಡುತ್ತೆ ಅಂಥೇಳಿ ತುಂಬ ಖುಷಿ ಆಯಿತು. ವೇಟ್ ಮಾಡಿದೆ ಒಂದು 4-5 ದಿನ ವೇಟ್ ಮಾಡಿದೆ ಸ್ನೇಹಿತರೆ. ಅಮೌಂಟ್ ಬರಲೇ ಇಲ್ಲ ನನ್ನ ಅಕೌಂಟಿಗೆ. ಬರದೇ ಇದ್ದಾಗ ನಾನು ಮತ್ತೆ ಬ್ಯಾಂಕಿಗೆ ಹೋಗಿ ಕೇಳಿದಾಗ ಅಲ್ಲಿ ಬರುತ್ತೆ ಅಮ್ಮ, ಅದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಂತ ಹೇಳಿ ನನಗೆ ಹೇಳಿದಾಗ ಮತ್ತೆ ಬೇಜಾರಾಗ್ಬಿಡುತ್ತೆ ನನಗೆ. ಯಾಕಪ್ಪ ನನ್ನ ದೇವ್ರು ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ, 3 ವರ್ಷ ಆಯಿತು, 3 ವರ್ಷ ಆದ್ರೆ ನನಗೆ ಅಮೌಂಟ್ ಬರ್ತಾ ಇಲ್ಲಲ್ಲ ಅಂಥೇಳಿ ನನಗೆ ತುಂಬ ಬೇಜಾರಾಗಿ ಹಾಗೆ ಮತ್ತೆ ವಾಪಸ್ ಬಂದು ಮತ್ತೆ ಇನ್ನೂ 2 ಡೇಸ್ ವೇಟ್ ಮಾಡಿದೆ ಸ್ನೇಹಿತರೆ. ವೇಟ್ ಮಾಡಿದಾಗ ಏನು ಮಾಡಬೇಕು, ದೇವ್ರ ಮೇಲೆ ಭಾರ ಹಾಕಿ ಬಂದರೆ ಬರಲಿ ಬಿಟ್ಟರು ಬಿಡಲಿ ಅಂಥೇಳಿ ನಾನು ಹಾಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಸ್ನೇಹಿತರೆ. ಕೂತ್ಕೊಂಡಾಗ ನಿನ್ನೆ 8 ಗಂಟೆಗೆ ನನಗೆ ಅಮೌಂಟ್ ಬಂತು. 7ನೇ ತಾರೀಕು ನನ್ನ ಬರ್ಡೇ ಸ್ನೇಹಿತರೆ. ಗಾಡ್ ಕೊಟ್ಟಂತಹ ಗಿಫ್ಟ್ ಅಂತ ಅನಿಸ್ತು ಸ್ನೇಹಿತರೆ ನನಗಿದು. ಇದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ನನಗೆ ಬರ್ಡೇಗೆ ಒಂದು ದೊಡ್ಡ ಗಿಫ್ಟ್ ಅಂತೇಳಿ ನನಗೆ ಅನ್ನಿಸ್ತು. ಯಾಕಂತಂದರೆ NRI ಪೇಮೆಂಟ್ ಬಂತಲ್ಲ ಅನ್ನೋ ಒಂದು ಖುಷಿ, ಆ ಖುಷಿಗಿಂತ ಹೆಚ್ಚಿಂದು ಯಾವುದೂ ಇಲ್ಲ ಅಂತ ಅನಿಸ್ತು ಸ್ನೇಹಿತರೆ. ನನಗೆ ಬಂದಿರೋಂತಹ ಫಸ್ಟ್ ಪೇಮೆಂಟ್ ಎಷ್ಟು ಅಂತಂದರೆ, ನನಗೆ ಬಂದಿರೋಂತಹ ಫಸ್ಟ್ ಪೇಮೆಂಟು 9000 ಬಂದಿದೆ ಸ್ನೇಹಿತರೆ. ಅಷ್ಟೇ, ಆ 9000 ನನಗೆ ಬಂದಿರೋದು ಕೋಟಿ ಒಂದಷ್ಟು ಖುಷಿಯಾಗಿದೆ ಸ್ನೇಹಿತರೆ. ತುಂಬ ಖುಷಿಯಾಗಿದೆ. ಯಾರು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಿರೋ ಯಾರೂ ನಿಮ್ಮ ಒಂದು ಹೋಪನ್ನು ಕಳ್ಕೊಬೇಡಿ ಸ್ನೇಹಿತರೆ. ಯಾಕಂತಂದರೆ ಅದು ನಾವು ಹಾಕಿರುವಂಥ ಎಫರ್ಟಿಗೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಒಂದಿಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲು. 3 ವರ್ಷ ಕಾದಿದ್ದೀನಿ ಸ್ನೇಹಿತರೆ. ಏನಿಲ್ಲ ಅಂದರೂ ನಾನು ಒಂದು 400 ವೀಡಿಯೋಸ್ಗಳನ್ನು ಹಾಕಿದ್ದೀನಿ. 400 ವೀಡಿಯೋಸ್ಗಳು ಹಾಕಿದ ಮೇಲೂ ಕೂಡ ಇಷ್ಟು ವರ್ಷ ನನಗೆ ಟೈಮ್ ತೊಗೊಳತ್ತು. ಆದರೂ ಕೂಡ ಅದನ್ನು ಹೋಪ್ ಕಳ್ಕೊಳ್ಳದೆ ನಾನು ಮನೇಲಿ ಬೇಡ ಅಂದರೂ ಕೂಡ ನಾನು ವೀಡಿಯೋಸ್ಗಳನ್ನು ಹಾಕಿ ನನಗೆ ಇವಾಗ ನನಗೆ ಪೇಮೆಂಟ್ ಬಂದಿದೆ. ಫಸ್ಟ್ ಪೇಮೆಂಟ್ ಅದನ್ನು ನನ್ನ ಲೈಫಲ್ಲೇ ನಾನು ಮರೆಯೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಅಷ್ಟು ಖುಷಿಯನ್ನು ಕೊಟ್ಟಿದೆ. ಅದಕ್ಕೆ ನೀವು ಕೂಡ ಯಾರೂ ಹೋಪನ್ನು ಕಳ್ಕೊಬೇಡಿ ಸ್ನೇಹಿತರೆ. ವೀಡಿಯೋಸ್ಗಳನ್ನು ಹಾಕಿ, ನೀವು ಕಷ್ಟಪಟ್ಟಿದ್ದು ನಿಮಗೆ ಎಲ್ಲಿ ಹೋಗೋದಿಲ್ಲ, ಅದು ಬಂದೇ ಬರುತ್ತೆ ಅಂಥೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒಂದು ವರ್ಷ ಹಾಕಿ 1 ವರ್ಷ ಆದ ನಂತರ ಬಿಟ್ಬಿಡೋದು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಕ್ತಾಯಿರಿ, ನಿಮ್ಮ ಒಂದು ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂಥೇಳಿ ನಾನು ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. 3 ವರ್ಷದ ಯೂಟ್ಯೂಬ್ ಜರ್ನಿಯೇ ನನಗೆ ಕೇವಲ ಒಂದು 8 ನಿಮಿಷ 10 ನಿಮಿಷದಲ್ಲಿ ಮುಗ್ಸೋಕ್ಕಾಗಂಗಿಲ್ಲ ಸ್ನೇಹಿತರೆ. ಅದನ್ನು ವರ್ಡ್ಸ್ಗಳಲ್ಲಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ಕಷ್ಟ ಆಗಿದೆ. ಆ ಕಷ್ಟ ನನಗೆ ಇವಾಗ ಏನೂ ಅನಿಸ್ತಾ ಇಲ್ಲ. ಯಾಕಂದರೆ ನಾನು ಕಷ್ಟಪಟ್ಟಿದ್ದೀನಿ ಅನ್ನೋ ಫೀಲಿಂಗೇ ಇಲ್ಲ ಇವಾಗ. ಯಾಕಂದರೆ ಪೇಮೆಂಟ್ ಬಂದ ಖುಷಿಗೆ ಆ ಕಷ್ಟ ಎಲ್ಲ ಮರ್ತೋಗಿದೆ ಸ್ನೇಹಿತರೆ. ಅದಕ್ಕೆ ಯಾರೂ ಕೂಡ ನಿಮ್ಮ ಹೋಪನ್ನು ಕಳ್ಕೊಳ್ಳದೆ ವೀಡಿಯೋಸ್ಗಳನ್ನು ಹಾಕ್ತಾ ಹೋಗಿ. ಕಷ್ಟಪಟ್ಟಾದ ನಂತರ ಸಿಗೋವಂಥ ಖುಷಿ ಇದೆಯಲ್ಲ, ಅದನ್ನು ನಾವು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಕಷ್ಟಪಡ್ತೀವೋ ಅಷ್ಟು ಖುಷಿಯಾಗಿರ್ತೀವಿ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಆಗುತ್ತೆ ಸ್ನೇಹಿತರೆ. 8-9 ನಿಮಿಷದಲ್ಲಿ ವೀಡಿಯೋಸ್ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದರೆ 3 ವರ್ಷ, ಒಂದಲ್ಲ ಎರಡಲ್ಲ 3 ವರ್ಷದ ಜರ್ನಿ ಸ್ನೇಹಿತರೆ. ನೀವು ಕೂಡ ಈ ಒಂದು ವಿಡಿಯೋನ ನೋಡಿ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾರ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಪೇಮೆಂಟ್ ಬರೋ ಥರ ಮಾಡಿದ್ದಾರೆ ಎಲ್ಲರಿಗೂ ನನ್ನ ಒಂದು ಮನದಾಳದ ಒಂದು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರೂ ನಾನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಹಾಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸ್ಮೈಲಿಂಗ್. ಈ ಒಂದು ನನ್ನ ಯೂಟ್ಯೂಬ್ ಜರ್ನಿ ನಿಮ್ಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.